ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ರೆಸ್ಪಾನ್ಸು. ಫಾರೆಸ್ಟ್ ಮೂವಿನ ಇವತ್ತು 2 ಗಂಟೆ 20 ನಿಮಿಷ ನಾನು ಥಿಯೇಟ್ರಲ್ಲಿ ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದೆ. ಖುಷಿಯಾಯ್ತು. ಪ್ರೇಕ್ಷಕಂತರ ನಾನು ನೋಡಿದೆ, ನಾನು ಆರ್ಟಿಸ್ಟ್ ಅಂತ ನೋಡಲಿಲ್ಲ. ತುಂಬ ಖುಷಿಯಾಯಿತು. ಫಸ್ಟ್ ಹಾಫ್ ಅಂತೂ ಫುಲ್ ಕಾಮಿಡಿ, ಸೆಕೆಂಡ್ ಹಾಫ್ ಒಂದು ಹಾರರ್ ಕಾಮಿಡಿ ಫೀಲ್ ಕೊಟ್ಟಿದ್ದೀವಿ. ಸೊ ಖುಷಿಯಾಗುತ್ತೆ. ಇನ್ನು ಜನಗಳು ಮೂವಿನ ನೋಡಬೇಕು, ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಚಿಕ್ಕಣ್ಣ, ನಾನು, ಅನೀಶು, ರಂಗಣ್ಣ, ರಘು ಸರ್, ಶರಣ್ಯ, ಅರ್ಚನಾ ಎಲ್ಲ ಸೇರಿ ಮಾಡಿ ಒಂದು ಎಂಟರ್ಟೈನ್ ಕೊಡೋಕ್ಕೆ ನಿಮಗೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ಖುಷಿನಿಂದ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ, ಚಿತ್ರಮಂದಿರಕ್ಕೆ ವಿಚಾರ ಬಂದು ನೋಡಿ. 100% ನಿಮಗೆಲ್ಲರಿಗೂ ಫಾರೆಸ್ಟ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. 100% ನೀವು ಎಂಜಾಯ್ ಮಾಡ್ತೀನಿ. ಮೋಹನ್ ಸರ್ ಡ್ರೀಮ್ ಇದು ನೆನಪಿದೆ. ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡ್ಬೇಕಂತ ಹೇಳಿದಾಗ ಎಲ್ಲರೂ ಮಾಡಿದ್ರು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದೆ. ಆದರೆ ಅವರು ಇದನ್ನ ಪ್ರಿಡಿಕ್ಟ್ ಮಾಡಿದ್ರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ. ನಮ್ದೇನಿದೆ ಈಗೆಲ್ಲ ಆಯಿತು, ಇನ್ನು ಇಲ್ಲಿಂದ ಜನಕ್ಕೆ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರಿಗೆ ವೈಟೇಜ್ ಇರುತ್ತೆ, ಇವ್ರಿಗೆ ವೈಟೇಜ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತಿರೋದೇನು ಅಂದ್ರೆ ವೈಟೇಜ್ ಇದೆ, ಎಲ್ಲರೂ ಒಂದೇ ತರ ಇದ್ದಾರೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅವ್ರು ಆ ಕ್ರೆಡಿಟ್ ಎಲ್ಲ ಮೋಹನ್ ಸರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್. ಓಕೆ, ಇನ್ಸ್ಪೈರ್ ಆಗಿದ್ದೀವಿ. ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರೋದು ಅದೇ. ಒಂದು ಸಿನಿಮಾ ಆಗ್ಬೇಕಂದ್ರೆ ಆಲ್ಮೋಸ್ಟ್ 150 ಜನ ಕೆಲಸ ಮಾಡಿದ್ರು. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ನಾನು ಹೂಡಿಕೆ ಆಗದೆ ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಆಸ್ ಅನ್ ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು. ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಿ. ಸೊ ಪಾರ್ಟ್ 2 ತುಂಬಾ ಖುಷಿ ಆಗ್ತಿದೆ. ಇದು ನನ್ನ ಸುಮಾರು ವರ್ಷಗಳ ಕನಸು. ಒಂದು ದೊಡ್ಡ ಸಿನಿಮಾ, ದೊಡ್ಡ ಸ್ಕೇಲ್ ಸಿನಿಮಾ ಮಾಡೋಕೆ ಒಂದು ಆಸೆ ಪಟ್ಟೆ. ಅದಕ್ಕೆ ಕಲಾವಿದರು ಬೇಕಿತ್ತು. ಅನೀಶ್ ಸರ್, ಚಿಕ್ಕಣ್ಣ, ಗುರುವಂದನ್ನು, ಆಮೇಲೆ ರಂಗಣ್ಣ, ರಘು ಸರ್. ನಾನು ಏನು ಕನ್ಸ್ಕೊಂಡಿದ್ವಿ, ನಾನು ನಮ್ಮ ರೈಟ್ರು ಸತೀಶ್ ಅವರೇ ಸಾಗಲ್ಲ, ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ. ಇದಕ್ಕೆಲ್ಲ ಅಲ್ಲ, ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು, ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ಗಳನ್ನ ಕೆಲವು ಕೇಳಿರ್ತೀವಲ್ಲ, ಈ ಥರ ನಡೆದಿದೆ, ಈ ಥರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ, ಇನ್ಸ್ಪೈರ್ ತಗೊಂಡು ಮಾಡಿರೋಂಥ ಕಥೆ. ಹೊರಲಾಗಿ ವೀರಪ್ಪನಿಗೂ ಇವ್ರಿಗೂ ಡೈರೆಕ್ಟಾಗಿ ಯಾವುದು ಲಿಂಕ್ ಇಲ್ಲ. ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ ಅದು, ಬೀರ ಅನ್ನೋ ಕ್ಯಾರೆಕ್ಟರ್. ಖಂಡಿತ ನಾವು ಅದೇ ಒಂದು ಯಾವುದೇ ಆದಂಥ ಬೇರೆ ಮನಸ್ಸು ಬರಬಾರ್ದು. ಒಂದು ನೀಟು ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಕೊಡಬೇಕು ಅಂತಲೇ ಪ್ಲಾನ್ ಮಾಡಿದ್ದು. ಸಾರಿ, ಇಲ್ಲ ನಾನು ಆ್ಯಕ್ಚುಲಿ ಬಾಂಬೆ ಮಿಡಾಯ್, ಡಬಲ್ ಇಂಜನ್ನು ಏನು ಸಿನಿಮಾಗಳು 3 ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಹ್ಯಾಂಡ್ಲ್ ಮಾಡ್ತಾ ಇದೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದಂಥ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದೀವಿ. ಇದಕ್ಕೆ ಆದಂಥ ಒಂದು ಸುಮಾರು 1.5 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. ಯಾವುದೋ ಒಂದು ಮಲ್ಟಿ ಸ್ಟಾರ್ ಮಾಡಬೇಕಾದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟ್ ಮಾಡ್ತೀವಿ. ಪಾರ್ಟ್ 2 ಬರುತ್ತೆ ಸರ್? ಪಾರ್ಟ್ 2 ಬರುತ್ತೆ. ಥ್ಯಾಂಕ್ ಯು ಸರ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಶೋ ನೋಡಿದ್ರೆ ಹೇಗೆ ಅನಿಸ್ತು ಫ್ಯಾನ್ಸ್ ಜೊತೆ ನಿಮಗೆ? ಇಲ್ಲ, ತುಂಬ ಖುಷಿ ಆಯಿತು. ಯೂಶ್ವಲಿ ನಾನು ಫಸ್ಟ್ ಶೋ ಯಾವ ಸಿನಿಮಾನೂ ಮಿಸ್ ಮಾಡಲ್ಲ. ಮೋಸ್ಟ್ಲಿ ಶಿವಣ್ಣನ ಸಿನಿಮಾ ಭೈರತಿ ರಣಗಲ್ಲೂ ಹೋಗಿದ್ದೆ. ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನಾನು ಫಸ್ಟ್ ಶೋ ನೋಡ್ತೀನಿ. ಆ ವೈಬ್ಗೋಸ್ಕರ ಅಷ್ಟೇ. ಆ ಫೀಲೇ ಬೇರೆ. ಮನೇಲಿ ಕೂತ್ಕೊಂಡು ಫೋನಲ್ಲಿ ನೋಡೋದು, ಇಲ್ಲ ಮಾಲಲ್ಲಿ ಸೈಲೆಂಟಾಗಿ ನೋಡೋದಕ್ಕಿಂತ ಈ ಥರ ವೈಬ್, ಜನ ಕೂಗೋದು, ಕಿರ್ಚೋದು, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೇ ಖುಷಿ. ಸೊ ತುಂಬ ಖುಷಿ ಆಗ್ತದೆ. ಇಲ್ಲ, ನಮ್ಮಮ್ಮ ಕುಂಭಕೋಣಂನಿಂದ, ತಮಿಳ್ನಾಡುಯಿಂದನೇ. ಸೊ ನನಗೆ ತಮಿಳ್ ಬರುತ್ತೆ. ನಮ್ಮ ಮನೇಲಿ ಕನ್ನಡ ಮಾತಾಡೋದು, ಬಟ್ ನಮ್ಮಮ್ಮ ಓದಿದ್ದು ಬರ್ದಿದ್ದಲ್ಲ ತಮಿಳು. ಸೊ ನನಗೆ ತಮಿಳ್ ಈಸಿ ಆಯಿತು ಅಂತ ತಮಿಳ್ ಡೈಲಾಗ್ಸ್. ಇವಾಗ ಅನೀಶ್ ಅವ್ರು ತೆಲುಗು ಮಾಡಿದಾರಲ್ವ, ಅವ್ರು ತೆಲುಗು ಬರುತ್ತೆ ಅಂತ. ಚಿಕ್ಕಣ್ಣಂಗೆ ಚಾಲೆಂಜು ಇಂಗ್ಲೀಷಲ್ಲಿ ಮಾತಾಡೋದು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟು ಇದೇ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಮಾಡಿರೋದು. ರವಿವರ್ಮ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಏನು ಪಲ್ಟಿ ಓಡಿಸಿ ಮರದ ಮೇಲೆ ಎದ್ದು ಎಲ್ಲ ಮಾಡಿದ್ರು. ಬಟ್ ಅವ್ರು ಹೇಳಿದ್ದ ಎಲ್ಲ ನಾನು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಅವೆಲ್ಲ ನೋಟಿಸ್ ಮಾಡಿದ್ದೀರಾ ಅಂತ. ನಾವು ಎಷ್ಟು ಮಾಡಿ ಕಾಡೊಳಗೆ ಓಡಾಡ್ಬೇಕಾದ್ರೆ ಅದೇ ಸ್ವಲ್ಪ ತುಂಬ ಕಷ್ಟ ಇರುತ್ತೆ. ಹಾವು ಅದು ಇದು ಎಲ್ಲ ಮಧ್ಯ ಕಾಣಿಸ್ಕೊತಾ ಇತ್ತು ನಮಗೆ. ಬಟ್ ಆಲ್ಸೋ ಅವರು ಪ್ರಿಕಾಷನ್ಸ್ ತೊಗೊಂಡಿದ್ರು ಪ್ರೊಡಕ್ಷನ್ ಸೈಡಿಂದ. ಸೊ ಅಷ್ಟೊಂದೇನು ಚೆನ್ನಾಗೇ ಇದ್ದೀವಿ ಅಂದರೆ ಏನೂ ಆಗಿಲ್ಲ ಅಂತ ಅರ್ಥ. ನಂಗೆ ಬರಲ್ಲ ಸರ್, ಮರ್ತೋಗಿದೆ. ತುಂಬ ಹಿಂದೆ ನೋಡಿ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ.
ನಮ್ಮ ಪಾರ್ಟ್ 2 ಬೇರೆ ಪಾರ್ಟ್ 2 ಬರುತ್ತದೆ. ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ನಿಮ್ಮ ಹತ್ರ ಚಿತ್ರಮಂದಿರದಲ್ಲಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು.